ಹಾಯ್, ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ದೀರಾ. ನನಗೂ ಕೂಡ ವರ್ಕ್ ಬಗ್ಗೆ ಕನ್ನಡದಲ್ಲಿ ತಿಳಿಸ್ಕೊಡಿ, ನಾನು ಕೂಡ ಮನೆಯಿಂದ ಸಂಪಾದನೆ ಮಾಡಬೇಕು, ಓನ್ನಾಗಿ ದುಡಿಬೇಕು ಅಂತ. ಸೊ ಪ್ರತಿಯೊಬ್ಬರೂ ಮನೆಯಿಂದ ಸಂಪಾದನೆ ಮಾಡಬೇಕು, ಓನ್ನಾಗಿ ದುಡಿಬೇಕು ಅನ್ನೋದೇ ನನ್ನ ಉದ್ದೇಶ ಕೂಡ ಆಗಿರುತ್ತೆ. ನಾನು ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ? ದಯವಿಟ್ಟು ಯಾರು ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡೋದ್ರಿಂದ ನಿಮ್ಮ ಅದೃಷ್ಟನೇ ಬದಲಾಗಬಹುದು. 100% ಗ್ಯಾರಂಟಿ ಕೊಡ್ತೀನಿ. ಇಲ್ಲಿ ಯಾವ ತರ ವರ್ಕ್ ಇರುತ್ತೆ, ನಾನು ಈ ಕಂಪ್ನಿಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಈ ಕಂಪ್ನಿಲಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ, ಎಷ್ಟು ದುಡ್ದಿದ್ದೀನಿ, ಈ ಕಂಪ್ನಿ ಲೀಗಲ್ ಆಗಿದ್ಯಾ, ಲೈಫ್ ಪ್ರೂಫು, ಮತ್ತೆ ಕಂಪ್ನಿ ಸೈಡ್ ಇಂದ ಯಾವ್ದೆಲ್ಲ ಆಪರ್ಚುನಿಟಿ ಬಂದಿದೆ, ನನಗೆ ಯಾವ್ದೆಲ್ಲ ಗಿಫ್ಟ್ ಬಂದಿದೆ ಅಂತ ಲೈಫ್ ಪ್ರೂಫ್ ಎಲ್ಲ ತೋರಿಸ್ತೀನಿ, ಓಕೆನಾ? ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಕನ್ನಡದಲ್ಲಿ ಕೊಡ್ತೀನಿ. ಬಟ್ ಅದಕ್ಕಿಂತ ಫಸ್ಟ್ ನೀವು ಮಾಡ್ಬೇಕಾಗಿರೋದಿಷ್ಟೇ, ನನ್ನ ವಾಟ್ಸಪ್ ನಂಬರ್ನ ಸೇವ್ ಮಾಡಿಕೊಂಡು ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿರ್ಬೇಕು. ಯಾಕಪ್ಪ ಸೇವ್ ಮಾಡ್ಕೊಳ್ಳಿ ವಾಟ್ಸಪ್ ನಂಬರ್ನ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಪ್ರತಿದಿನ ಎಷ್ಟು ದುಡಿತಾ ಇದ್ದೀನಿ, ನನ್ನ ಸ್ಟೂಡೆಂಟ್ ಎಷ್ಟು ದುಡಿತಾ ಇದ್ದಾರೆ, ಕಂಪ್ನಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆ ನಾನು ಸ್ಟೇಟಸ್ ಅಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ? ಕಂಪ್ನಿಗೆ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಮೇಡಮ್ ಅಂತ ಕೇಳೋದಾದ್ರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇರೋರು ಮಾತ್ರ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇಲ್ಲ, ನನ್ನ ಮೋಸ ಹೋದ್ರೆ ಅಂತ ಭಯ ಇದೆ, ವಿಡಿಯೋನ ಸ್ಕಿಪ್ ಮಾಡಿ, ಪರವಾಗಿಲ್ಲ, ನನ್ಗೇನ್ ಬೇಜಾರಿಲ್ಲ. ಇಲ್ಲ ನಾನು ಒಂದ್ಸತಿ ವಿಡಿಯೋನ ನೋಡ್ತೀನಿ, ನನ್ನ ಲೈಫಲ್ಲೂ ಏನಾದ್ರೂ ಬದಲಾವಣೆ ಆಗ್ಬೇಕು ಅನ್ನೋದಾದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ತಿಳ್ಕೊಳ್ಳಿ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಿಂದ ನಾವು ಎಷ್ಟು ದುಡಿಬಹುದು, ನಿಜವಾಗ್ಲೂ ದುಡಿಬೋದಾ ಅಥವಾ ಇವರು ಸುಮ್ಮನೆ ಹೇಳ್ತಾ ಇದ್ದಾರಾ ಅನ್ನೋ ಲೈವ್ ಪ್ರೂಫ್ ಎಲ್ಲ ನಾನು ನಿಮ್ ಮುಂದೆ ತಂದಿರ್ತೀನಿ. ಇಲ್ಲಿ ನಾವು ಏನಕ್ಕಪ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ, ಕೋರ್ಸಸ್ನ ತಗೋಬೇಕಾಗುತ್ತೆ, ಕೋರ್ಸಸ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಕೋರ್ಸಸ್ನ ತಗೊಳ್ಳೋದ್ರ ಜೊತೆಗೆ ನಮ್ದು ಇಲ್ಲಿ ಲಾಗಿನ್ ಐ ಡಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಲಾಗಿನ್ ಐ ಡಿನ ತಗೋಬೇಕಾಗುತ್ತೆ. ನಾನು ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡಿರ್ತೀನಿ, ಇಲ್ಲಿ ಯಾವ ಸ್ಕಿಲ್ಸ್ ಇದಾವೆ, ಎಷ್ಟು ಪ್ರೈಸಸ್ ಅಂತ, ಅಥವಾ ಮುಖನ ಸ್ಕಿಪ್ ಮಾಡಿಬಿಟ್ಟು ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಕೋರ್ಸಸ್ ಬಗ್ಗೆ, ಓಕೆನಾ? ಓಕೆ, ನಮ್ಮ ಕಂಪ್ನಿಲಿ 5 ಕೋರ್ಸ್ ಇರುತ್ತೆ. ಬ್ರ್ಯಾಂಡಿಂಗ್ ಮಾಸ್ಟರಿ ಕೋರ್ಸು, ಟ್ರಾಫಿಕ್ ಮಾಸ್ಟರಿ ಕೋರ್ಸು, ಇನ್ಫ್ಲೂಯೆನ್ಸ್ ಮಾಸ್ಟರಿ ಕೋರ್ಸು, ಫೈನಾನ್ಸ್ ಮಾಸ್ಟರಿ ಕೋರ್ಸು ಮತ್ತು ಬಿಸ್ನೆಸ್ ಮಾಸ್ಟರಿ ಕೋರ್ಸು. ನೀವು ನೋಡ್ತಾ ಇರ್ಬೋದು ಪ್ರೈಸ್ ನೋಡಿಬಿಟ್ಟು ಗಾಬರಿ ಆಗಬೇಡಿ. ಇದು ವೆಬ್ಸೈಟ್ ಪ್ರೈಸ್ಗೆ ನಾನು ಇಂಟು ಮಾರ್ಕ್ ಹಾಕಿದ್ದೀನಿ. ನಾನು ರೆಫರಲ್ ಲಿಂಕಿಂದ ಜಾಯ್ನ್ ಆದರೆ ನಿಮ್ಗೆ 30% ಡಿಸ್ಕೌಂಟ್ ಸಿಗುತ್ತೆ. ನಾನು ರೈಟ್ ಮಾರ್ಕ್ ಹಾಕಿದ್ದೀನಲ್ಲ, ಏನು ರೈಟ್ ಮಾರ್ಕ್ ಹಾಕಿರ್ತೀನೋ ಅದು ಒರಿಜಿನಲ್ ಪ್ರೈಸಸ್ಸು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೇಂಜಸ್ ಆಗಿದೆ ಅಂತ ಅಬ್ಸರ್ವ್ ಮಾಡಿ. ಇದರಲ್ಲಿ ಯಾವ ತರ ವರ್ಕ್ ಇರುತ್ತಪ್ಪ ಅಂದ್ರೆ, ನೀವು ಟ್ರಾಫಿಕ್ ಮಾಸ್ಟರಿ ಕೋರ್ಸು ಮತ್ತೆ ಇನ್ಫ್ಲೂಯೆನ್ಸ್ ಮಾಸ್ಟರಿ ಕೋರ್ಸ್ ತಗೊಂಡ್ರೆ ಬೇರೆಯನ್ನ ಪ್ರಮೋಟ್ ಮಾಡಲೇಬೇಕಾಗುತ್ತೆ. ಅಂದ್ರೆ ನೀವು ಬೇರೆಯನ್ನ ಜಾಯಿನ್ ಮಾಡಿಸಿದ್ರೆ ಮಾತ್ರ ಅಮೌಂಟ್ ಬರುತ್ತೆ. ಬೇರೆಯವರ ಅಂಡರ್ ಅಲ್ಲಿ ಯಾಕೆ ಗೊತ್ತಿಲ್ಲ, ನನ್ನ ಅಂಡರ್ ಅಲ್ಲಿ ಬೇರೆಯನ್ನ ಜಾಯಿನ್ ಮಾಡಿಸ್ಬಿಟ್ಟು ಅಮೌಂಟ್ ಅರ್ನಿಂಗ್ಸ್ ಮಾಡಬೇಕಾಗುತ್ತೆ. ಯಾವ ರೀತಿ ಬೇರೆಯನ್ನ ಜಾಯಿನ್ ಮಾಡಿಸಿ ಅಮೌಂಟ್ ಅರ್ನಿಂಗ್ಸ್ ಮಾಡಬೇಕು ಅಂತ ನಾನು ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ನೀವು ಫೈನಾನ್ಸ್ ಮಾಸ್ಟರಿ ಕೋರ್ಸು ಅಥವಾ ಬಿಸ್ನೆಸ್ ಮಾಸ್ಟರಿ ಕೋರ್ಸ್ ತಗೊಂಡ್ರೆ ಇಲ್ಲಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಆದ್ರೂ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡಬಹುದು, ಅಥವಾ ಫ್ರೀಲಾನ್ಸಿಂಗ್ ವರ್ಕ್ ಆದ್ರೂ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡಬಹುದು. ಸ್ಟಾಕ್ ಮಾರ್ಕೆಟು, ಕಾಪಿ ರೈಟಿಂಗು, ಕಂಟೆಂಟ್ ರೈಟಿಂಗು, ಫೇಸ್ಬುಕ್ ಆಡ್ಸು, ಗೂಗಲ್ ಆಡ್ಸು, ಯೂಟ್ಯೂಬ್ ಮಾಸ್ಟರ್ಮೆಂಟು, ಇನ್ಸ್ಟಾಗ್ರಾಮ್ ಮಾಸ್ಟರ್ಮೆಂಟು, ಗ್ರಾಫಿಕ್ ಡಿಸೈನಿಂಗು, ಮತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ಇಂದ ಯಾವ ರೀತಿ ಇನ್ಕಮ್ ಜನರೇಟ್ ಮಾಡಬೇಕು, MS ಎಕ್ಸೆಲ್, MS ಪವರ್ ಪಾಯಿಂಟ್, MS ವರ್ಡು, ಈ ತರ 31 ಸ್ಕಿಲ್ಸ್ ನ ಕಲ್ತ್ಬಿಟ್ಟು ನಾವು ಫ್ರೀಲಾನ್ಸಿಂಗ್ ವರ್ಕ್ ನ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ನೀವು ಬಿಸ್ನೆಸ್ ಮಾಸ್ಟರಿ ಕೋರ್ಸ್ ತಗೊಂಡ್ರೆ ಮೇಲಿರೋ ಎಲ್ಲ ಕೋರ್ಸು ಫ್ರೀ ಆಗಿ ಬರುತ್ತೆ. ನಮ್ಮ ಕಂಪ್ನಿಲಾಗ್ಲಿ ಅಥವಾ ನಾನು ತಗೊಂಡಿರೋದಾಗ್ಲಿ ಅಥವಾ ನನ್ನ ಸ್ಟೂಡೆಂಟ್ ತಗೊಂಡಿರೋದಾಗ್ಲಿ, ಇದರಲ್ಲೆಲ್ಲ ಟಾಪ್ ಅಂಡ್ ಬೆಸ್ಟ್ ಕೋರ್ಸ್ ಅಂದ್ರೆ ಬಿಸ್ನೆಸ್ ಮಾಸ್ಟರಿ ಕೋರ್ಸು. ನನ್ನ ಸ್ಟೂಡೆಂಟ್ ಎಲ್ಲ ಬಿಸ್ನೆಸ್ ಮಾಸ್ಟರಿ ಕೋರ್ಸ್ ತಗೊಂಡು ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಇವಾಗ ನೀವು ಚೂಸ್ ಮಾಡಿ ಯಾವ ಕೋರ್ಸ್ ತಗೋಬೇಕು, ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತ ನಿಮ್ಮ ಇಷ್ಟ.
ಹಾಯ್ ಫ್ರೆಂಡ್ಸ್, ನಾನು ಕೂಡ 5 ತಿಂಗಳಿಂದ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು 21,000 ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಬಿಸ್ನೆಸ್ ಮಾಸ್ಟರಿ ಕೋರ್ಸ್ ಅಂಡರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾ ಇರ್ತೀರಾ, ಮೇಡಮ್ ನನಗೂ ಕೂಡ ವರ್ಕ್ ಮಾಡೋಕ್ಕೆ ತುಂಬಾ ಆಸೆ ಇದೆ, ಬಟ್ ನಮ್ಮ ಮನೇಲಿ ಆನ್ಲೈನ್ ವರ್ಕ್ಗೆಲ್ಲ ಆನ್ಲೈನ್ ಇನ್ವೆಸ್ಟ್ಮೆಂಟ್ಗೆಲ್ಲ ಒಪ್ಪೋದಿಲ್ಲ ಅಂತ ಕೇಳ್ತಾ ಇರ್ತೀರಾ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ಇರಬೇಕು. ನಿಮ್ಮ ಫ್ಯಾಮಿಲಿನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ನೋಡಿ, ನೀವು ಬಿಸ್ನೆಸ್ ಮಾಸ್ಟರಿ ಕೋರ್ಸು ಮತ್ತು ಫೈನಾನ್ಸ್ ಮಾಸ್ಟರಿ ಕೋರ್ಸ್ ತೊಗೊಂಡ್ರೆ ಮಾತ್ರ ನಿಮ್ಮ ಪಾಡಿಗೆ ನೀವು ಬೇರೆಯವ್ರನ್ನ ಜಾಯಿನ್ ಮಾಡಿಸ್ತೇನೆ ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ಗಳನ್ನು ಮಾಡಿಕೊಂಡು ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು. ಇಲ್ಲಿ ಕೆರಿಯರ್ ಆಪ್ಷನ್ಸ್ ಕೂಡ ಇದೆ, ತುಂಬ ಜಾಬ್ ಆಪರ್ಚುನಿಟಿ ಇರುತ್ತೆ ನಿಮಗೆ. ನನ್ನ ಕಡೆಯಿಂದ ಜಾಯ್ನ್ ಆದರೆ ಮಾತ್ರ ನಾನು 5 ತಿಂಗಳಲ್ಲೇ 5,24,000 ಯಾವ ರೀತಿ ಅರ್ನಿಂಗ್ಸ್ ಮಾಡಿದೆ ಅಂತ ಹೇಳ್ಕೊಡ್ತೀನಿ. ಮತ್ತು ನೀವು ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟನ್ನ ಮಾಡ್ಕೊಂಡು ಕಾಪಿ ರೈಟಿಂಗು ಮತ್ತು ಕಂಟೆಂಟ್ ರೈಟಿಂಗ್ ಮಾಡಿಕೊಂಡು ಯಾವ ರೀತಿ ಒಂದು ದಿನಕ್ಕೆ 10,000 - 20,000 ದುಡಿಬೇಕು ಅನ್ನೋ ಸೀಕ್ರೆಟ್ ಎಲ್ಲ ಹೇಳ್ಕೊಡ್ತೀನಿ. ನನ್ನ ಬ್ಯಾಂಕ್ ಪ್ರೂಫ್ ಎಲ್ಲ ಬೇಕು ಅಂದರೆ ಈ ಅಮೌಂಟ್ ಎಲ್ಲ ನನ್ನ ಬ್ಯಾಂಕ್ ಅಕೌಂಟ್ಗೆ ಬಂದಿದೆಯೋ ಇಲ್ವಾ ಅಂತ ಲೈವ್ಗೆ ಚೆಕ್ ಮಾಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಹೈಲೈಟು ಮತ್ತು ವಾಟ್ಸಪ್ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ತಾಯಿರಿ. ಯಾರನ್ನೂ ಸುಮ್ಮನೆ ನಂಬಕ್ಕೆ ಹೋಗಬೇಡಿ, ಬ್ಯಾಂಕ್ ಪ್ರೂಫ್ನ ಯಾರೂ ಫೇಕ್ ಮಾಡೋಕ್ಕಾಗೋದಿಲ್ಲ. ಓಕೆ, ಇಷ್ಟೆಲ್ಲ ನೋಡಿದ್ದಾದಮೇಲೆ ನಿಮ್ಗೊಂದು ಕ್ಲಾರಿಟಿ ಬಂದಿರುತ್ತೆ. ಇಷ್ಟೆಲ್ಲ ನೋಡಿದ್ದಾದಮೇಲೆ ಕಂಪ್ನಿ ಬಗ್ಗೆ ತಿಳ್ಕೊಬೇಕು, ಕಂಪ್ನಿ ಲೀಗಲ್ ಆಗಿದೆಯೋ ಇಲ್ವೋ, ಜೆನ್ಯೂನ್ ಆಗಿದೆಯೋ ಅಂತ ಡೌಟ್ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ನಿ ಲೀಗಲ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ ಬನ್ನಿ. ಓಕೆ, ಇದು ಇವಾಗ ನಾವು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ನಾನು ಲೈವ್ ಪ್ರೂಫು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿರೋದು ಎಲ್ಲ ಲೈವ್ ಪ್ರೂಫ್ ಎಲ್ಲ ನೋಡಿರ್ತೀರಾ. ಬ್ಯಾಂಕ್ ಆ್ಯಪ್ನ ಯಾರೂ ಫೇಕ್ ಮಾಡೋಕ್ಕಾಗೋದಿಲ್ಲ. ಲೈವ್ ಪ್ರೂಫ್ ಎಲ್ಲ ನೋಡಿದ್ದಾದ್ಮೇಲೆ ನಿಮ್ಗೊಂದು ನಂಬಿಕೆ ಬಂದಿರುತ್ತೆ. ಹೋದ ವಿಡಿಯೋದಲ್ಲಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ, ಯಾವ್ಯಾವ ಕೋರ್ಸ್ ಇದೆ, ಯಾವ ಕೋರ್ಸ್ ಬೆಸ್ಟು, ಯಾವ ಸ್ಕಿಲ್ಸ್ನ ಕಲಿಬೋದು, ಯಾವ ಕೋರ್ಸ್ ತಗೊಂಡ್ರೆ ಅಂತ ನಿಮಗೆಲ್ಲ ಒಂದು ಕ್ಲಾರಿಟಿ ಬಂದಿರುತ್ತೆ. ನೀವು ಯಾವ ಕೋರ್ಸ್ನ ಚೂಸ್ ಮಾಡ್ತೀರಾ ಅಂತ ಅನ್ನೋದು ನಿಮ್ಮ ಇಷ್ಟ. ಇವಾಗ ನಿಮ್ಮ ತಲೆಲೆಲ್ಲ ಒಂದು ಕ್ವಶನ್ಸ್ ಇರುತ್ತೆ, ಕಂಪ್ನಿ ಲೀಗಲ್ ಆಗಿದೆಯೋ ಜೆನ್ಯೂನ್ ಆಗಿದೆಯೋ ಇಲ್ವಾ ಅಂತ. ಬನ್ನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ನಿ ಲೀಗಲ್ ಆಗಿದೆಯೋ ಜೆನ್ಯೂನ್ ಆಗಿದೆಯೋ ಇಲ್ವಾ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. Biz Gurukul Private Limited and EdTech platform providing new age digital skill to people of the nation. देश के प्रति काफी अच्छा कार्य, इस कार्य के लिए इस यंगेस्ट सीईओ को दिया जा रहा है ये पुरस्कार भारतीय उद्योग रत्न. कंग्रेचुलेशंस टू यू एंड विश यू ऑल द बेस्ट. ಸೊ ನೋಡಿದ್ರಲ್ಲ ಫ್ರೆಂಡ್, ನನ್ನ ಕಂಪ್ನಿಗೆ ಭಾರತ ರತ್ನ ಉದ್ಯೋಗ ಅವಾರ್ಡ್ಸ್ ಎಲ್ಲ ಬಂದಿದೆ. ಯಾವುದೇ ಕಂಪ್ನಿ ಫೇಕ್ ಕಂಪ್ನಿಗಾಗಲಿ ಭಾರತ ರತ್ನ ಉದ್ಯೋಗ ಅವಾರ್ಡ್ಸ್ ಎಲ್ಲ ಕೊಡೋದಿಲ್ಲ, ಕರೆದ್ಬಿಟ್ಟು. ಮತ್ತೆ ಗೌರ್ನಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರೋ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಚೆಕ್ ಮಾಡೋದ್ರಲ್ಲ. ಅಷ್ಟೇ ಅಲ್ಲದೆ ನಮ್ಮ ಕಂಪ್ನಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಬೆಳೆದಿದೆ, ಇಂಟರ್ನ್ಯಾಷನಲ್ವರೆಗೂ ಗ್ರೋ ಆಗಿದೆ. ಇದರಿಂದ ಯಾವುದೇ ರೀತಿ ಫೇಕ್ ಆಗಲಿ ಮೋಸ ಆಗಲಿ ಆಗೋದಿಲ್ಲ. ನೀವು ಜೀವನದಲ್ಲಿ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ, ಆವಾಗ ನಿಮ್ಮ ಅದೃಷ್ಟನೇ ಚೇಂಜ್ ಆಗುತ್ತೆ. ಬನ್ನಿ, ಇವಾಗ ಇಂಟರ್ನ್ಯಾಷನಲ್ ಗ್ಲೋಬಲ್ ಕಂಪ್ನಿ ಆಗಿ ಸೆಲೆಬ್ರೇಷನ್ ಮಾಡಿರೋ ವಿಡಿಯೋನ ನಾನು ತೋರಿಸ್ತೀನಿ. Biz Gurukul is getting close. अरे हमें तो पता ही था. Oh shit, can't believe this. Right about to happen, yaar. Can criticism really break Biz Gurukul? Never. Biz Gurukul is creating a history again. We are leveling up. But this time, we don't have any boundaries. Because we are now. ಓಕೆ, ನಮ್ಮ ಕಂಪ್ನಿ ಇಂಟರ್ನ್ಯಾಷನಲ್ ಗ್ಲೋಬಲ್ ಕಂಪ್ನಿ ಆಗಿ ಸೆಲೆಬ್ರೇಷನ್ ಮಾಡಿರೋ ವಿಡಿಯೋ ಎಲ್ಲ ನೋಡಿದ್ರಲ್ಲ. ಇದ್ರಲ್ಲೇ ತಿಳ್ಕೊಳ್ಳಿ ನಮ್ಮ ಕಂಪ್ನಿ ನ್ಯಾಷನಲ್ ಲೆವೆಲ್ ಇಂದ ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಬೆಳೆದಿದೆ ಅಂತಂದ್ರೆ ಕಂಪ್ನಿ ಸೈಡ್ ಇಂದ ಯಾವುದೇ ರೀತಿ ಮೋಸ ಆಗೋದಿಲ್ಲ, ಕಂಪ್ನಿ ಯಾವುದೇ ರೀತಿ ಫೇಕ್ ಅಲ್ಲ ಅಂತ ನಿಮ್ಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಓಕೆ ಮೇಡಮ್, ಕಂಪ್ನಿ ಬಗ್ಗೆ ನಮ್ಗೆ ಯಾವುದೇ ರೀತಿ ಡೌಟ್ ಇಲ್ಲ, ನಿಮ್ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಿ ಅನ್ನೋದಾದ್ರೆ, ನನ್ನ ಹೆಸರು ಬಂದ್ಬಿಟ್ಟು ಸಿಂಧು ಅಂತ. ನಾನು ನಾರ್ಮಲ್ ಹೌಸ್ ವೈಫು, ನನಗೂ ಕೂಡ 2 ಮಕ್ಕಳಿದ್ದಾರೆ. ನಾನು ಈ ಕಂಪ್ನಿಗೆ ಜಾಯ್ನ್ ಆಗಿ 5 ತಿಂಗಳಾಯ್ತು. 5 ತಿಂಗಳಲ್ಲೇ 5,24,000 ಅರ್ನಿಂಗ್ಸ್ ಮಾಡಿದ್ದೀನಿ. ಅದು ಕೂಡ ಕೇವಲ ನನ್ನ ಸ್ಮಾರ್ಟ್ ಫೋನ್ ಯೂಸ್ ಮಾಡಿಕೊಂಡು ಹಾಗೂ ನಮ್ಮ ಫ್ರೀ ಟೈಮಲ್ಲಿ ವರ್ಕ್ ಮಾಡಿ. ನನಗೆ ಕಂಪ್ನಿ ಸೈಡ್ ಇಂದ ಯಾವ್ದೆಲ್ಲ ಆಪರ್ಚುನಿಟಿ ಸಿಕ್ಕಿದ್ಯಪ್ಪ ಅಂತ ಅಂದ್ರೆ, ನಾನು 50,000 ಅರ್ನಿಂಗ್ಸ್ ಮಾಡಿದಾಗ ಕಂಪ್ನಿ ಸೈಡ್ ಇಂದ ಒಂದು ಬ್ಯಾಡ್ ಸಿಕ್ಕಿತ್ತು. ಮತ್ತೆ 1 lakh ಅರ್ನಿಂಗ್ಸ್ ಮಾಡಿದಾಗ ಕಂಪ್ನಿ ಸೈಡ್ ಇಂದ ನಾನು ಹಾಕೊಂಡಿರೋ ಟಿ ಶರ್ಟ್ ಮತ್ತೆ ಒಂದು ವಾಟರ್ ಬಾಟಲ್ ಸಿಕ್ಕಿತ್ತು.
ಮತ್ತೆ ನಾನು 3 ಲ್ಯಾಕ್ ಅರ್ನಿಂಗ್ಸ್ ಮಾಡಿದಾಗ ಕಂಪ್ನಿ ಸೈಡಿಂದ ನ್ಯಾಷನಲ್ ಟ್ರಿಪ್ ಎಲ್ಲ ಕಳಿಸಿದ್ರು ಫ್ರೀಯಾಗಿ ಫ್ಲೈಟಲ್ಲಿ. ಇದು ಸಿಮ್ಲಾ ಮತ್ತೆ ಹಿಮಾಚಲ ಪ್ರದೇಶ, ಕೇರಳ ಈ ಥರ ನ್ಯಾಷನಲ್ ಟ್ರಿಪ್ ಎಲ್ಲ ಕಳಿಸಿದ್ರು. ಮತ್ತೆ ಮುಂದೊಂದು ದಿನ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ನನ್ನ ಹಾಗೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ, ನನ್ನ ಹಾಗೆ ನೀವು ಕೂಡ ಜೀವನದಲ್ಲಿ ಏನಾದ್ರೂ ಅಚೀವ್ ಮಾಡಬೇಕು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಆಸೆ ಇದ್ರೆ ಎಲ್ಲ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ಆದ್ರೆ ಅದನ್ನ ಈಡೇರಿಸ್ಕೊಳ್ಳೋ ಅವಕಾಶ ಸಿಕ್ಕಿರೋದಿಲ್ಲ. ಇವಾಗ ಒಂದು ಅವಕಾಶ ಸಿಕ್ಕಿದೆ ನಿಮ್ಗೆ, ಇಂಥ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಇಂಥ ಅವಕಾಶನ ಸರಿಯಾಗಿ ಬಳಸ್ಕೊಳ್ಳಿ. ನನ್ನ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಎಲ್ಪ್ ಬೇಕಾದ್ರೂ ಮಾಡ್ತೀನಿ. ನನ್ನ ಕಡೆಯಿಂದ ಕಂಪ್ಲೀಟ್ಲಿ ಕನ್ನಡದಲ್ಲಿ ಗೈಡ್ಲೈನ್ಸ್ ಸಿಗುತ್ತೆ ನಿಮ್ಗೆ. ಓಕೆ, ಇಷ್ಟೆಲ್ಲ ವಿಡಿಯೋ ನೋಡಿದ್ದಾದ್ಮೇಲೆ ನಿಮ್ಗೆ ಏನಾದ್ರು ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೆ ನನ್ನ ವಾಟ್ಸ್ಆಪ್ ನಂಬರ್ಗೆ ಎಸ್ ಅಂತ ರಿಪ್ಲೈ ಮಾಡಿ. ನೆನಪಿರ್ಲಿ, 1 ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಒಂದ್ಸತಿ ಕಂಪ್ನಿಗೆ ಅಮೌಂಟ್ ಪೇ ಮಾಡಿ ಜಾಯ್ನ್ ಆದ್ರೆ 50 ವರ್ಷ ಆಗಲಿ 100 ವರ್ಷ ಆಗಲಿ ಕಂಪ್ನಿಲಿ ಲೈಫ್ ಟೈಮ್ ಅರ್ನಿಂಗ್ಸ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ 1 ರೂಪಾಯಿನೂ ಪೇ ಮಾಡೋ ತರ ಇರಲ್ಲ. ನಾನು ಕೂಡ 21,000 ಬಿಸ್ನೆಸ್ ಮಾಸ್ಟರಿ ಕೋರ್ಸ್ ತಗೊಂಡು 5 ತಿಂಗಳಲ್ಲಿ 5,24,000 ಅರ್ನಿಂಗ್ಸ್ ಮಾಡಿದ್ದೀನಿ. ತುಂಬಾ ಜನ ಕೇಳ್ತಾ ಇರ್ತೀರಾ, ಮ್ಯಾಮ್ ನೀವು ಪ್ರತಿ ತಿಂಗಳು ಎಷ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದೀರಾ, ನಿಮ್ ಸಂಪಾದನೆ ಎಷ್ಟು ಪ್ರತಿ ತಿಂಗಳು ಅಂತ. ನನ್ ಪ್ರತಿ ತಿಂಗಳು ಸಂಪಾದನೆ ಅಂತ ಅಂದ್ರೆ 50 ಲಕ್ಷವರೆಗೂ ಇನ್ಕಮ್ ನ ಕ್ರಿಯೇಟ್ ಮಾಡ್ತಾ ಇರ್ತೀನಿ ನಾನು ಈ ಒಂದು ಕಂಪ್ನಿಲಿ ವರ್ಕ್ ಮಾಡ್ಬಿಟ್ಟು. ಓಕೆ ಮೇಡಮ್, ಇದು ನಿಮ್ ಸ್ಟೂಡೆಂಟ್ ಅರ್ನಿಂಗ್ಸ್ ಏನು ಅಂತ ಕೇಳೋದಾದ್ರೆ, ನಾನು 1-2-3 ಪಕ್ಕದಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನೋಡಿ, ಅವ್ರು ಎಷ್ಟು ಅರ್ನಿಂಗ್ಸ್ ಮಾಡಿದ್ದಾರೆ, ಅವರು ಏನ್ ರಿವ್ಯೂ ಕೊಟ್ಟಿರ್ತಾರೆ ಅಂತ ಹಾಕಿರ್ತೀನಿ. ತುಂಬಾ ಜನ ಹಾಕಕ್ಕಾಗಲ್ಲ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗೋಗುತ್ತೆ. ಅದಕ್ಕೋಸ್ಕರ 1-2-3 ಹಾಕ್ತೀನಿ ಅಷ್ಟೇ. ಇಷ್ಟೆಲ್ಲ ವಿಡಿಯೋ ಎಲ್ಲ ನೋಡಿದಾದ್ಮೇಲೆ ಇಷ್ಟೆಲ್ಲ ನೀವು ಸ್ಟೂಡೆಂಟ್ ಅರ್ನಿಂಗ್ಸು, ನನ್ನ ಅರ್ನಿಂಗ್ಸು ಮತ್ತೆ ಕೋರ್ಸಸ್ ಬಗ್ಗೆ, ಯಾವ ಕೋರ್ಸ್ ಬೆಸ್ಟು, ಯಾವ ಕೋರ್ಸ್ ತಗೊಂಡ್ರೆ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ, ಯಾವ್ದೆಲ್ಲ ವರ್ಕ್ ಇರುತ್ತೆ ಅಂತ ವಿಡಿಯೋ ಎಲ್ಲ ಕಂಪ್ಲೀಟ್ ವಿಡಿಯೋ ಎಲ್ಲ ನೋಡಿದಾದ್ಮೇಲೆ ನಿಮಗೆ ಕಂಪ್ಲೀಟ್ಲಿ ಕ್ಲಾರಿಟಿ ಸಿಕ್ಕಿರುತ್ತೆ ಈ ಕಂಪ್ನಿ ಬಗ್ಗೆ. ಓಕೆ, ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಮೇಲೆ ನಂಬಿಕೆ ಇದೆ, ನಾನು ಕೂಡ ಈಗಲೇ ವರ್ಕ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀನಿ ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಾಯಿನ್ ಆಗಿಬಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿದ್ರೆ ನಾನು ಕನ್ನಡ ಗೈಡ್ಲೈನ್ಸ್ ಕೊಡ್ತಾ ಹೋಗ್ತೀನಿ. ಇಲ್ಲ ಮೇಡಮ್, ನಿಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ, ನಾನು ನಿಮ್ಮ ಹತ್ರ ಒಂದ್ಸತಿ ಮಾತಾಡಬೇಕು, ನನ್ಗೆ ಇನ್ನೂ ಡೌಟ್ ಇದೆ, ಏನಾದ್ರೂ ನನ್ನ ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಾದ್ರೆ ನೀವು ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಗೆ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ದೇವ್ರು ಒಳ್ಳೇದು ಮಾಡಲಿ, ನೀವು ಕೂಡ ನನ್ನ ಥರನೇ ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಲಿ ಅಂತ ಕೇಳ್ಕೊತೀನಿ. ಇಷ್ಟೊತ್ತು ಪೇಷನ್ಸ್ ಇಂದ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನನ್ನ ಅರ್ನಿಂಗ್ಸು. ಒಂದು ದಿನಕ್ಕೆ ನಾನು 14,000 ಅರ್ನಿಂಗ್ಸ್ ಮಾಡಿದ್ದೀನಿ, ಒಂದು ವಾರಕ್ಕೆ 38,000 ಅರ್ನಿಂಗ್ಸ್ ಮಾಡಿದ್ದೀನಿ, ಮತ್ತು ಒಂದು ತಿಂಗಳಿಗೆ 84,000. ಆಲ್ ಟೈಮ್ ಅರ್ನಿಂಗ್ಸ್ 5,24,000. ಓಕೆ, ನನ್ನ ಅರ್ನಿಂಗ್ಸ್ ಎಲ್ಲ ನೋಡಿದರೆ ಇದು ನನ್ನ ಸ್ಟೂಡೆಂಟ್ ಅರ್ನಿಂಗ್ಸು. ಇನ್ನೂ ತುಂಬ ಜನ ಸ್ಟೂಡೆಂಟ್ ಇದೆ, ರಿವ್ಯೂ ಮತ್ತು ಅರ್ನಿಂಗ್ಸ್ ಮಾಡಿರೋದೆಲ್ಲ ಹಾಕಿದ್ದೀನಿ ನೋಡಿ, ಅವ್ರು ಏನೇನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂತ. ತುಂಬ ಜನದ್ದಿದೆ, ಬಟ್ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಒಂದು 3-4 ಜನದ್ದು ಹಾಕಿದ್ದೀನಿ ಅಷ್ಟೇ. ಇದರಲ್ಲಿ 2 ತಿಂಗಳು ಪಾಪು ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ, 50,000 ಅರ್ನಿಂಗ್ಸ್ ಮಾಡಿದ್ದಾರೆ ಅವರು. ನಿಮಗೂ ಕೂಡ ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಲ್ ಆದರೂ ಮಾಡಿ ಕೇಳ್ಬೋದು, ಅಥವಾ ಮೆಸೇಜ್ ಆದರೂ ಮಾಡಿ ಕೇಳ್ಬೋದು. ನಿಮ್ಮ ಡೌಟ್ ಕ್ಲಿಯರ್ ಮಾಡಿಕೊಂಡು ಆದಷ್ಟು ಬೇಗ ವರ್ಕ್ನ ಸ್ಟಾರ್ಟ್ ಮಾಡಿ. ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.